ಗೋವಿಂದ 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 ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನಿವತ್ತು ನಿಮಗೆ ಒಂದು ವಿಶೇಷವಾಗಿರುವ ಜಾಗನ ತೋರ್ಸಕ್ಕೆ ಬಂದಿದ್ದೀನಿ. ಅದೇ ನಾನಿವಾಗ ಕರ್ನಾಟಕ ಟ್ರಿಪ್ನ ಸಿರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ದಿನ ನಾನು ಬಿದರ್ನಲ್ಲಿರುವ ನರಸಿಂಹ ಜರ್ನಿನ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ವಿಶೇಷವಾಗಿರುವ ದೇವಸ್ಥಾನವಿದೆ ಮತ್ತು ಏಕೈಕವಾಗಿರುವ ಜಲಾಂತರ ದೇವಾಲಯ ಇದು ಆಗಿದೆ. ಇದು ವಿಷ್ಣುವಿನ 2ನೇ ಅವತಾರ ದೇವಾಲಯವಾಗಿದೆ. ಬನ್ನಿ ಹಾಗಾದರೆ ಈ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ನರಸಿಂಹ ಜರ್ನಿ ದೇವಸ್ಥಾನಕ್ಕೆ ಬಂದಾಗ ನಾನಪ್ಪ ಅಂದರೆ ನಾವು ಅಲ್ಲಿ ದೇವಸ್ಥಾನವಿದೆ, ದೇವಸ್ಥಾನ ದರ್ಶನ ಮಾಡ್ಕೊಂಡು ನಾನು ಬರುವಾಗ ನಾನು ನೋಡಿದೆ ಈ ರುದ್ರಭೂಮಿ ಅಂದರೆ ಹೆಣ ಸುಡುವ ಜಾಗ, ಅಂದರೆ ನಾವು ಸತ್ತ ಮೇಲೆ ಸುಡ್ತಾರಲ್ಲ ಅದು ಜಾಗ. ನೇರೆಸ್ಟ್ ಅದು ದೇವಸ್ಥಾನ ಇದೆ, ಅದರ ಮಗ್ಲಲ್ಲೇ ಇದು ಹೆಣ ಸುಡೋ ಜಾಗ ಇದೆ. ಅಂದರೆ ಜೀವನದಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಎಷ್ಟೇ ದುಡ್ಡಿರಲಿ ಇರೋ ತನಕ ಖುಷಿಯಾಗಿರಬೇಕು. ನೀವು ಎಷ್ಟೇ ದುಡ್ಡಿರಲಿ, ಆರೋಗ್ಯ ಇರಲಿ, ಸಂಪತ್ತಿರಲಿ, ಲಾಸ್ಟಲ್ಲಿ ನೀವು ಈ ಥರ ಸುಟ್ಟು ಹೋಗ್ತೀರಾ. ಅಂದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀರಾ, ಮತ್ತು ನಿಮ್ಮ ಹತ್ರ ಯಾರೂ ಕೂಡ ಇರೋದಿಲ್ಲ, ನೀವು ಬೂದಿಯಾಗಿ ಹೋಗ್ತೀರಾ. ಅದಕ್ಕೆ ಜೀವನದಲ್ಲಿ ಎಲ್ಲರ ಜೊತೆ ಖುಷಿಯಾಗಿರಿ, ಇರೋ ತನಕ ಎಂಜಾಯ್ಮೆಂಟ್ ಮಾಡಿ, ಮತ್ತು ಎಲ್ಲ ಪ್ಲೇಸ್ಗಳನ್ನು ನೋಡಿ, ಮತ್ತು ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಷ್ಟೇ ನಾನು ಹೇಳ್ತಾ ಇರೋದು ಈ ವಿಡಿಯೋ ಮುಖಾಂತರ. ಈ ವಿಡಿಯೋ ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು ಇದ್ದೋರು ಗುಡಿಯೊಳಗೆ ಇರದೋರು ಆಚೆಗೆ. ಬನ್ನಿ ಹಾಗಾದರೆ ನಾವು ಕೂಡ ಗೆಟಪ್ನ ಚೇಂಜ್ ಮಾಡಿಕೊಂಡು ನಾವು ಕೂಡ ದೇವರ ದರ್ಶನ ಮಾಡೋಣ. ಫೈನಲಿ ಗೆಟಪ್ನ ಚೇಂಜ್ ಮಾಡಿದ್ದಾಯಿತು. ಫೈನಲಿ ಆಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಏಕೆ ಇದು 4 ಕಡೆ ಇದೆ ಅಂತೆ, ನೀರಿದೆ, ನೀರಲ್ಲೇ ದೇವಸ್ಥಾನವಿದೆ. ಇದು ವಿಶ್ವದಲ್ಲೇ ಯಾವುದೂ ಈ ಥರ ದೇವಸ್ಥಾನವಿಲ್ಲ ನೀರಿನಲ್ಲಿರೋದು. ಬನ್ನಿ ಹಾಗಾದರೆ ನಾವು ಕೂಡ ಹೋಗೋಣ. ಈ ಥರ ನೀವು ಗುಹೆಯಲ್ಲೇ ನಡ್ಕೊಂಡು ಬಂದರೆ, ನೀರಲ್ಲಿ ನಡ್ಕೊಂಡು ಬಂದರೆ ನಿಮಗೆ ದೇವರ ದರ್ಶನ ಆಗುತ್ತೆ. ಆದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡುವಂತಿಲ್ಲ ಅಂತ. ಅದಕ್ಕೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಮಾಡಿ ಗೋವಿಂದ ಗೋವಿಂದ ಫೈನಲಾಗಿ ದರ್ಶನ ಮಾಡಿದ್ದಾಯಿತು. ನೋಡ್ಬೋದು, ಇದು ಪೂರ್ತಿ ದೇವಸ್ಥಾನದ ಎಂಟ್ರೆನ್ಸ್ ವ್ಯೂ ನೋಡ್ಬೋದು. ಇದು ಈ ಪ್ರತಿಯೊಬ್ಬರು ಬಂದವರು ನೀರಲ್ಲಿ ಮುಳುಗಿ ಗೋವಿಂದ ಗೋವಿಂದ ಅಂತ ಪದ ಅಂದು, ಮತ್ತು ಅವರ ಏನೇನು ನಂಬಿಕೆ ಹರಿಕೆ ಇರುತ್ತೆ ಅದು ಪೂರ್ತಿ ಮಾಡುತ್ತಾರೆ. ಒಂದು ನಂಬಿಕೆ ಕೂಡ ಇದೆ ಇಲ್ಲಿಂದು. ನೀವು ಕೂಡ ಈ ಜಾಗನೇ, ಈ ದೇವಸ್ಥಾನ ಇಷ್ಟವಾಗಿದ್ದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.